ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬೆನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಮಕ್ಕಳು ಸುಲಭವಾಗಿ ಮಾಡೋವಂಥದ್ದು, ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕು ಕೆಲವು ಆಸನಗಳು ಮಾಡಿದಾಗ. ಈಗ ತರುಣ್ ಮಾಡ್ತಾನೆ, ಊರ್ಧ್ವ ಧನುರಾಸನ ಮಾಡ್ತಾನೆ, ಮಲಕ್ಕೋ. ಈಗ ಕೈಗಳನ್ನು ಭುಜದ ಪಕ್ಕದಲ್ಲಿಡು, ಕಾಲು ಮಡಿಸು, ನಿಧಾನ ಲಿಫ್ಟ್ ಮಾಡು ಸೊಂಟದ ಭಾಗ. ನಿಧಾನಾಗಿ ಇನ್ನೊಂದು ಸ್ವಲ್ಪ ಹಾಗೆ ಸ್ಟ್ರೈಟ್ ಮಾಡ್ಕೊ. ಚೆನ್ನಾಗಿ ಬ್ರೀದ್ ಮಾಡ್ತಾರೆ, ಉಸಿರಾಡು ಚೆನ್ನಾಗಿ. ಕೈ ಬೆರಳೆಲ್ಲ ಚೆನ್ನಾಗಿ ಒತ್ತು, ಹಸ್ತಗಳನ್ನು ಒತ್ತು. ಹಾಗೆ ಪಾದದ ಬೆರಳೆಲ್ಲ ಒತ್ತಿದಾಗ ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರು. ಈ ಥರ ಒಂದು 10 ಸೆಕೆಂಡ್ ಆದರೂ ಮನೇಲಿ ಮಾಡ್ತಿರೋರು. ಈಗ ನಿಧಾನ ತಲೆ ಹಿಂಭಾಗ ನೆಲಕ್ಕೆ ಕೊಟ್ಟು ನಿಧಾನ ವಾಪಸ್ ಬಾ. ಹಾಗೆ ಹಾಗೆ ಈಗ ಕಾಲು ನೇರ ಮಾಡ್ಕೊ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡು. ಯಾವುದೇ ಬ್ಯಾಕ್ ಬೆಂಡಿಂಗ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬೇಕು. ಈಗ ನಿಧಾನ ಮೇಲಕ್ಕೆ ಬಾ. ಮೇಲಕ್ಕೆ ಬಂದು ಕೂತ್ಕೋ. ಈ ಕಡೆ ಟರ್ನ್ ಮಾಡಿ ಕೂತ್ಕೋ. ಬೆನ್ನೇರ ಇಟ್ಕೊಂಡು ಕೂತ್ಕೋಬೇಕು ಯಾವಾಗಲೂ. ಇದನ್ನು ಅಭ್ಯಾಸ ಮಾಡಿ, ನಿಧಾನಕ್ಕೆ ಮಾಡಿ. ವಾಪಸ್ ಬರಬೇಕಾದ್ರೆ ಇವನು ಹೇಗೆ ಈಗ ಬಂದ ನಿಧಾನಕ್ಕೆ ತಲೆ ಹಿಂಭಾಗ ನೆಲಕ್ಕೆ ಕೊಟ್ಟು ಆ ಥರ ಬರಬೇಕು. ಕುತ್ತಿಗೆ ನಡು ನೆತ್ತಿ ಕೊಡಬಾರ್ದು ಮನೇಲಿ ಮಾಡೋರು. ಮಕ್ಕಳು ಅಭ್ಯಾಸ ಮಾಡೋರು, ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ, ಊರ್ಧ್ವ ಧನುರಾಸನ ಮಾಡುವಾಗ ತಲೆ ಹಿಂಭಾಗ ನೆಲಕ್ಕೆ ಕೊಟ್ಟು ನಿಧಾನ ವಾಪಸ್ ಬಂದು ಕಾಲು ನೇರ ಮಾಡ್ಕೋಬೇಕು. ನಡು ನೆತ್ತಿ ಕೊಟ್ಟಾಗ ಕುತ್ತಿಗೆಗೆ ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ, ಕುತ್ತಿಗೆ ನೋವು ಆಗ್ಬೋದು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಿಧಾನಕ್ಕೆ ಮಾಡಿ, ಸುಲಭವಾಗಿರೋ ಅಂಥದ್ದನ್ನೇ ತೋರಿಸಿರೋದು. ಬೇರೆಯವ್ರಿಗೂ ಶೇರ್ ಮಾಡಿ. ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು ಯೋಗಾಸನ ಮಾಡೋದ್ರಲ್ಲಿ. ತುಂಬ ಹೆಲ್ಪ್ ಆಗುತ್ತೆ, ಜ್ಞಾಪಕ ಇಂಪ್ರೂವ್ ಆಗುತ್ತೆ. ಅವ್ರಿಗೆ ಆಸಕ್ತಿ ಬರಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋಗಳು ಮಾಡಿ ಹಾಕ್ತಾಯಿದ್ದೀನಿ. ನಮಸ್ತೆ.